ವೀಕ್ಷಕರೇ ನಮಸ್ಕಾರ. ಐತಿಹಾಸಿಕವಾದಂತ ಶ್ರೀ ವೀರಭದ್ರ ಮಹಾಸ್ವಾಮಿಯ ಜಾತ್ರಾ ಇನ್ನೇನು ವೀರಭದ್ರ ಮಹಾಸ್ವಾಮಿಯ ಅಗ್ನಿಯನ್ನ ತುಳಿಯೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ಅಗ್ನಿಕುಂಡದ ಹತ್ರ ಅಂದ್ರೆ ತೇರ್ ಮೈದಾನ ಕಡೆ ವೀರಭದ್ರ ನಡೀತಾ ಇದ್ದಾನೆ. ಹೌದು ವೀಕ್ಷಕರೇ, ಸಹಸ್ರಾರು ಸಂಖ್ಯೆಯಲ್ಲಿ ನಮ್ಮ ಕರ್ನಾಟಕ ಅಲ್ಲದೇನೆ ಆಂಧ್ರ, ತೆಲಂಗಾಣ ಮುಂತಾದ ಕಡೆಗಳಿಂದ ಏನಪ್ಪಾ ಅಂದ್ರೆ ಭಕ್ತರು ಕೂಡ ಭಕ್ತ ಸಮೂಹ ಬರುತ್ತೆ. ಸೊ ಹಾಗಾಗಿ ಏನಂತಂದ್ರೆ ಒಂದು ದಾಸೋಹ ಕಾರ್ಯಕ್ರಮ ಎಲ್ಲೆಲ್ಲೂ ಕೂಡ ಏನಪ್ಪಾ ಅಂದ್ರೆ ಆಯೋಜನೆಯನ್ನ ಮಾಡಲಾಗುತ್ತೆ. ವಿಶೇಷವಾಗಿ ಇವತ್ತಿನ ದಿನ ಏನಪ್ಪಾ ಅಂದ್ರೆ ಮಾಜಿ ಸಚಿವ ರಾಜಶೇಖರ್ ಬಿ ಪಾಟೀಲ್ ಅವರ ಪರಿವಾರದಿಂದ ವಿಶೇಷವಾದಂತ ಒಂದು ದಾಸೋಹ ಕಾರ್ಯಕ್ರಮವನ್ನ ಏನಪ್ಪಾ ಅಂದ್ರೆ ಇನ್ನು ಜನ ಶ್ರೀ ವೀರಭದ್ರ ಮಹಾಸ್ವಾಮಿ ಅಗ್ನಿಯನ್ನ ತುಳಿಯೋದಕ್ಕೆ ಇನ್ನು ಪಲ್ಲಕ್ಕಿ ಉತ್ಸವ ಹೋಗ್ತಾ ಇದೆ. ಈಗಾಗಲೇ ಪ್ರಾರಂಭವಾಗಿದೆ. ತಾವು ನೋಡ್ಬೋದು ಯಾವ ರೀತಿಯಾದಂತ ಜನಸ್ತೋಮವಿದೆ, ಯಾವ ರೀತಿಯಾದಂತ ಯಾಕಂದ್ರೆ ಸರಿಸುಮಾರಾಗಿ ಇದು ಈ ವರ್ಷ ಅಲ್ಲ, ಸರಿಸುಮಾರಾಗಿ ಸುಮಾರು ವರ್ಷಗಳಿಂದ ಏನಪ್ಪಾ ಅಂದ್ರೆ ಇಲ್ಲಿ ದಾಸೋಹ ಕಾರ್ಯಕ್ರಮವನ್ನ ಮಾಡ್ಕೊತಾ ಬರ್ತಾ ಇದ್ದಾರೆ. ನೇರವಾಗಿ ಏನು ಶ್ರೀ ವೀರಭದ್ರ ಮಹಾಸ್ವಾಮಿ ಏನ್ ಮಂದಿರವಿದೆ ಆ ಮಂದಿರದ ಪಕ್ಕದಲ್ಲಿ ಏನಪ್ಪಾ ಅಂದ್ರೆ ಈ ದಾಸೋಹವಿದೆ. ಸೊ ಹಾಗಾಗಿ ವೀಕ್ಷಕರೇ, ಮಾಜಿ ಸಚಿವರಾಗಿರುವಂತಹ ರಾಜಶೇಖರ್ ಪಾಟೀಲ್ ಅವರಾಗಿರ್ಬೋದು, ವಿಧಾನ ಪರಿಷತ್ನ ಸದಸ್ಯರು ಆಗಿರುವಂತ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್, ಭೀಮರಾವ್ ಪಾಟೀಲ್ ಅವರ ಪರಿವಾರದ ವತಿಯಿಂದ ನಡೀತಾ ಇದೆ. ಸೊ ಹಾಗಾಗಿ ಈಗಾಗಲೇ ತಡರಾತ್ರಿಯಿಂದನೇ ಏನಪ್ಪಾ ಅಂದ್ರೆ ದಾಸೋಹ ಪ್ರಾರಂಭವಾಗಿದೆ. ಬನ್ನಿ ಹಾಗಿದ್ರೆ ದಾಸೋಹದಲ್ಲಿ ಏನೇನಿದೆ, ಏನೆಲ್ಲ ಇದೆ ಅನ್ನೋದನ್ನ ಸ್ವತಃ ನಾವು ನಿಮ್ಗೆ ತೋರಿಸ್ತೀವಿ. ಐತಿಹಾಸಿಕ ಜಯಸಿಂಹನಗರ ಶ್ರೀ ವೀರಭದ್ರ ಜಾತ್ರಾ ಮಹೋತ್ಸವ ನಿಮಿತ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಕರ್ನಾಟಕ ಸರ್ಕಾರ ಮಾಜಿ ಮಂತ್ರಿಗಳ ಸನ್ಮಾನ್ಯ ರಾಜಶೇಖರ ಪಾಟೀಲ್ ಅವರ ಹಾಗೂ ಭೀಮರಾವ್ ಪಾಟೀಲ್, ಚಂದ್ರಶೇಖರ್ ಪಾಟೀಲ್, ಅಭಿಷೇಕ್ ಪಾಟೀಲ್ ಅವರ ಒಂದು ದಿವಂಗತ ಬಸವರಾಜ ಪಾಟೀಲ್ ಅವರ ಪರಿವಾರದ ವತಿಯಿಂದ ಏನಪ್ಪಾ ಅಂದ್ರೆ ಇವತ್ತು ಇಲ್ಲಿ ದಾಸೋಹ ಪ್ರತಿ ವರ್ಷದಂತೆ ಈ ವರ್ಷ ಈಗಾಗಲೇ ತಾವು ನೋಡಬಹುದು. ನಾವು ಈಗ ರಾತ್ರಿನೇ ಪ್ರಾರಂಭ ಮಾಡಿದ್ದೇವೆ. ಅದೇ ರೀತಿ ಏನಪ್ಪಾ ಬರ್ತಕ್ಕಂಥ ಸಕಲ ಸದ್ಭಕ್ತಗಳಿಗೆ ಏನಪ್ಪಾ ಅಂದ್ರೆ ಪ್ರಥಮವಾಗಿ ಹಾರ್ದಿಕ ಸ್ವಾಗತವನ್ನು ಕೋರುತ್ತಾ ತಮ್ಮ ತಮ್ಮ ಒಂದು ಮಕ್ಕಳನ್ನು ಹುಷಾರ ನೋಡಿಕೊಂಡು ತಮ್ಮ ತಮ್ಮ ಜಾತ್ರೆ ಅಚ್ಚುಕಟ್ಟು ಮಾಡ್ಕೊಂಡು ಹೋಗ್ಬೇಕಾಗಿ ವಿನಂತಿ ಮಾಡ್ತೀವಿ. ಅದೇ ರೀತಿ ಏನಪ್ಪಾ ಅಂದ್ರೆ ನಾಳೆ ಬೆಳಗ್ಗೆಯಿಂದ ಕೂಡ 7 ಗಂಟೆಯಿಂದ ಸಾಯಂಕಾಲ 7 ಗಂಟೆ ದಾಸೋಹವಿದೆ. ತಾವೆಲ್ಲ ದೇವಸ್ಥಾನ ಬಂದಂತ ಭಕ್ತಾದಿಗಳು ಈ ದಾಸೋಹವೊಮ್ಮೆ ಭೇಟಿ ನೀಡಬೇಕು. ಯಾಕಂದ್ರೆ ಅತಿ ತಮ್ಮನ್ನೆಲ್ಲ ಒಂದು ಆತ್ಮೀಯವಾಗಿ ಬರ ಮಾಡಿಕೊಂಡು ಈ ಒಂದು ದಾಸೋಹದಲ್ಲಿ ಸೇವೆ ಸಲ್ಲಿಸಲು ನಾವು ವಿನಂತಿಯನ್ನು ಮಾಡ್ತೇವೆ. ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಪಕ್ಕದಲ್ಲಿಯೇ ಎಕ್ಸಾಕ್ಟ್ ಆಗಿ ವೀರಭದ್ರೇಶ್ವರ ಪಕ್ಕದಲ್ಲಿ ಇದೆ, ಅಲ್ಲೇ ಇದೆ. ತಾವು ದಯವಿಟ್ಟು ಎಲ್ಲರೂ ಬಂದೇನಪ್ಪ ಪ್ರಸಾದ ಸ್ವೀಕರಿಸಿಕೊಂಡು ನಾವು ಮನವಿ ಮಾಡ್ತೇವೆ. ಸರ್ ಸುಮಾರು ಒಂದು 10-15 ವರ್ಷದಿಂದ ನಡೀತಾ ಇದೆ ಸರ್ ಇಲ್ಲಿ. ಸರ್ ನಾಳೆಗೆ ನೋಡ್ರಿ ಅನ್ನ, ಬೇಳೆ, ಭಜ್ಜಾ, ಪಾಪಡು ಮತ್ತೇನಪ್ಪ ಸ್ವೀಟ್ ಇದೆ ಒಂದು. ಈ ನೈಟ್ನು ಇದೆ ಸರ್, ಮತ್ತೆ ಈಗ ಮತ್ತೆ ಬೆಳಗ್ಗೆನೂ ಇದೆ. ಬೆಳಗ್ಗೆ 7 ಗಂಟೆಯಿಂದ ಟಿಫಿನ್ ಇದೆ ಸರ್, 10 ಗಂಟೆ ತನ ಉಪ್ಪಿಟ್ಟಿದೆ. ಅದ ನಂತರ ಮತ್ತೆ ಸೇಮ್ ಇದು ಕಂಟಿನ್ಯೂ. ಒಂದು ಸುಮಾರು ಒಂದು 10-15 ಸಾವಿರ ಜನ ಅಂತೂ ವರ್ಷಕ್ಕೆ ಊಟ ಮಾಡ್ತಾರೆ ಸರ್. ಒಂದು 15 ಕ್ವಿಂಟಲ್ ನಮ್ ಟಾರ್ಗೆಟ್ ಇದೆ. 15 ಕ್ವಿಂಟಲ್ ಹೋಗುತ್ತೆ ಪ್ರತಿ ವರ್ಷ, ಅಷ್ಟು ಟಾರ್ಗೆಟ್ ಇದೆ ಸರ್. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.